ಗಂಡು ಮಕ್ಳಿಗೆ ಚಟ ಇರಬಾರ್ದು, ಅವ್ರು ಚಟ ಬಿಡ್ಬೇಕು, ಇವ್ರು ಹಠ ಬಿಡ್ಬೇಕು. ಇವೆರಡೂ ಬಿಟ್ಟು ಬಿಟ್ರ ಸಂಸಾರ ಸುಗಮವಾಗಿ ನಡೀತದೆ. ಅದಕ್ಕೆ ಇದನ್ನ ಕಲಿಯುವುದು ಏನಂದ್ರೆ, ದೇವರಿಗೆ ಗುಡಿಯಾಗ ಹೋಗಿ ದೀಪ ಹಚ್ಚುವುದರಿಂದನೇ ಅವ ಏನು ಸಂತೋಷ ಆಗೋದಿಲ್ಲ. ನಮ್ಮಲ್ಲಿರುವ ದುಶ್ಚಟಗಳನ್ನು ನಾವು ಬಿಟ್ರ ದೇವ್ರಂತ ನನ್ ಗುಡಿಗೆ ಬರಕ್ ಹೋಗೋದ್ ಬೇಡಪ್ಪ, ನೀ ಇದನ್ನ ಬಿಟ್ಟೆ ಅಂದ್ರ ನಿನ್ನ ಮನೆಯ ಜಗಲಿ ಮೇಲೆ ನಾನೇ ದೀಪವಾಗೇ ಇರ್ತೀನಿ ಅಂತ ದೇವರು ಹೇಳ್ತಾನೆ. ಅದಕ್ಕಾಗಿ ಒಳ್ಳೆಯ ವಿಚಾರ ಇಟ್ಕೊಂಡು ಇವರೆಲ್ಲ ನೀವು ಈ ಕಾರ್ಯ ಸದಾ ಮುಂದುವರಿತಿರ್ಬೇಕು. ತಾಯಂದಿರು ಇದು ಯಾವಾಗ ಇಂಥದ್ದು ಮತ್ತೆ ಘಟಿಸ್ತೈತಿ, ತಾಯಂದಿರು ಮುಂದೆ ಬಂದು ಇದನ್ನು ಬಂದ್ ಮಾಡ್ಬೇಕು. ಈ ಉತ್ತರ ಭಾರತದೊಳಗ ಒಬ್ಬ ಹೆಣ್ಮಗಳ ಸಂಪತ್ ಪಾಲ್ ಅಂತ ಕೇಳಿಲ್ಲ, ಅವರು ಊರಾಗ ಹಿಂಗ ಸರಾಯಿ ಮಾಡ್ತಿದ್ರು, ಹೇಳಿದ್ರು ಕೇಳಿಲ್ಲ. ಆಕಿ ಒಂದ್ 10-15 ಮಂದಿ ಹೆಣ್ಮಕ್ಳು ಕರ್ಕೊಂಡು ಊರಾಗ ದೊಡ್ಡ ದೊಡ್ಡ ಬಡಿಗೆ ಹಿಡ್ಕೊಂಡ ನಿಂತು ಬಿಟ್ಲ. ಅಂತವ್ರು 1-2-3 ಊರಾಗ ಸ್ವಲ್ಪ ಬಡಿಬಾರದು, ಹಿಡ್ಕೊಂಡಿರ್ಬೇಕ ಅಷ್ಟ. ನಾ ಹೇಳಕ್ ಗುಲಾಬಿಗೆ ಏನ್ ಮತ್ತೆ ಅಜ್ಜಾರ್ ಹೇಳ್ಯಾರ ಅಂತ ಹೇಳಿ ಮತ್ತೆ ರೆಡಿ ಮಾಡಿ ಇಟ್ಟಿರಿ ನೀವು ಮನೆ. ಇಂತ ಒಳ್ಳೆ ಕೆಲಸಗಳು ನಡೀಲಿ, ಬಹಳ ಖುಷಿಯಾಗಿದೆ. ನಿಮ್ಮೂರಿನ ಹಿರಿಯರ ಯುವಕರ ಒಗ್ಗಟ್ಟು ಮತ್ತು ಗಾಂಧಿ ಬಳಗದ ಸಹಕಾರ, ಸಂಯಮ ಮಂಡಳಿಯವರ ಪ್ರೋತ್ಸಾಹ, ಇದೆಲ್ಲದಕ್ಕೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ನಮಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇನೆ.